ನೋಡಿ, ನಾವು ನಿಮ್ಗೆ ಏನ್ ಹೇಳೋದಂದ್ರೆ ಅಭಿಮಾನ ಇರಲಿ, ಆದ್ರೆ ಅದು ನಿಮ್ಮ ಪ್ರಾಣ ತೆಗೆಯುವಷ್ಟು ಬೇಡ. ಈ ವಿಷಯ ಬರೀ RCB ಫ್ಯಾನ್ಸ್ಗೆ ಮಾತ್ರ ಅಲ್ಲ, ಎಲ್ಲ ಟೀಮ್ ಫ್ಯಾನ್ಸ್ಗೂ ಇದು ಅನ್ವಯಿಸುತ್ತೆ. ಯಾಕೆ ಅಂದ್ರೆ ನೋಡ್ತಾ ನೋಡ್ತಾನೆ 11 ಅಭಿಮಾನಿಗಳ ಜೀವ ತೆಗೆದುಕೊಂಡು ಬಿಟ್ಟಿದೆ ಆ ಒಂದು ವಿಜಯ ಯಾತ್ರೆ. ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಅಕ್ಷತಾ ಎಂಬ ಹುಡುಗಿ ಕೂಡ ಪ್ರಾಣ ಬಿಟ್ಟಿದ್ದಾಳೆ. ಗಂಡನ ಜೊತೆ ಆ ವಿಜಯ ಯಾತ್ರೆಗೆ ಹೋಗಿ ಸೇಫ್ ಆಗಿ ಬರ್ತೀವಿ ಅಂತ ಕೂಡ ಅನ್ಕೊಂಡಿದ್ರು. ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ. ಇಲ್ಲಿ ಯಾರನ್ನ ದೂಷಿಸಬೇಕು ಎಂದು ನೀವೇ ಹೇಳಿ. ಪೊಲೀಸರು ಅವರ ಕೆಲಸ ಮಾಡಿಲ್ಲ ಅಂತ ಹೇಳ್ಬೇಕಾ, ಅಥವಾ ಗೌರ್ಮೆಂಟ್ ಸರಿಯಾಗಿ ಪ್ಲಾನ್ ಮಾಡಿರ್ಲಿಲ್ಲ ಅನ್ಬೇಕಾ, ಅಥವಾ RCB ಮ್ಯಾನೇಜ್ಮೆಂಟ್ ಸರಿಯಾದ ನಿರ್ಧಾರ ಸರಿಯಾದ ಸಮಯಕ್ಕೆ ತಗೊಳ್ಳಿಲ್ಲ ಅಂತ ಹೇಳ್ಬೇಕಾ? ಹಾಗೆ ನೋಡಿದ್ರೆ ಅಭಿಮಾನಿಗಳದ್ದು ತಪ್ಪು. ಯಾಕಂದ್ರೆ ಅಲ್ಲಿ ತುಂಬಾ ಜನ ಉಸಿರಾಡೋಕ್ಕಾಗದೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಿರೋದನ್ನ ಹಾಗೂ ಜೀವ ಹೋದವರನ್ನ ನೋಡಿದ ಮೇಲೂ ಕೂಡ ಅವರೇ ಅರ್ಥ ಮಾಡಿಕೊಂಡು ವಾಪಸ್ ಆಗ್ಬೋದಿತ್ತು ಅಲ್ವಾ? ಇದಕ್ಕೆ ಹೇಳೋದು ಯಾರನ್ನ ತಪ್ಪು ಅಂತ ಹೇಳಕ್ಕಾಗುತ್ತೆ. ನಾನು ಆಗ್ಲೇ ಹೇಳಿದ ಹಾಗೆ ಅಕ್ಷತಾ ಅನ್ನೋರು ಸಿದ್ದಾಪುರ ತಾಲೂಕಿನವರು. ಇವರ ಬಗ್ಗೆ ಹೇಳಬೇಕು ಅಂದ್ರೆ ಅಕ್ಷತಾಗೆ ಕೇವಲ 26 ವರ್ಷ. ಅಕ್ಷತಾ ಹಾಗೂ ಪತಿ ಆಶಯ್ ಇಬ್ಬರು 1 ವರ್ಷದ ಹಿಂದೆ ಸಂಭ್ರಮದಿಂದ ಮದುವೆಯಾಗಿದ್ದರು. ವಿವಾಹದ ನಂತರ ಇವರು ಬೆಂಗಳೂರಿಗೆ ಬಂದು ಕಮ್ಮನಹಳ್ಳಿಯಲ್ಲಿ ವಾಸ ಮಾಡುತ್ತಿದ್ದರು. ಪತಿ ಆಶಯ್ ಅವರು ಖಾಸಗಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರೆ, ಮೃತವಾಗಿದ್ದ ಅಕ್ಷತಾ ಅವರು CA ಆಗಿ ಕೆಲಸ ಮಾಡುತ್ತಿದ್ದವರಾಗಿದ್ದರು. ನಿಜಕ್ಕೂ ಒಳ್ಳೆ ಲೈಫ್ ಸಾಗಿಸುತ್ತಿದ್ದ ಇವರ ಜೀವನದಲ್ಲಿ ಈ ರೀತಿ ಆಗ್ಬಾರ್ದಿತ್ತು. ಏನೇ ಇರಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬಕ್ಕೆ ಈ ನಷ್ಟ ಸಹಿಸಿಕೊಳ್ಳುವ ಧೈರ್ಯ ಆ ದೇವರು ಕೊಡ್ಲಿ. ದಯವಿಟ್ಟು ಇನ್ಮುಂದೆ ಆದರೂ ಈ ಅಭಿಮಾನ ಅನ್ನೋದು ಎಷ್ಟಿರಬೇಕು ಅಷ್ಟಕ್ಕೆ ಇರಲಿ. ಅದು ವ್ಯಕ್ತಿ ಮೇಲೆ ಆಗಲಿ ಅಥವಾ ಒಂದು ಟೀಮ್ ಮೇಲೆ ಆಗಲಿ. ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.